ಇನ್ನು ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಬಿಜೆಪಿಯ ಮೂವರು ಹಾಲಿ ಸಂಸದರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಎನ್ನುವಂತಹ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭೆ ಸಮರದ ಹೊತ್ತಲ್ಲೇ ಹೊಸ ಬಾಂಬ್ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಮ್ಯಾಚ್ ಆಡೋಕೆ ಹೊರಟಿದ್ದೀರಿ, ನೀವು ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದೀರಿ. ಕ್ಯಾಪ್ಟನ್ ಯಾರು ಅಂತ ಹೇಳಬೇಕಲ್ವಾ? ಯಾರು ಇದ್ರ ಕ್ಯಾಪ್ಟನ್ನು ಅದನ್ನು ಹೇಳಬೇಕಲ್ವಾ? ಕ್ಯಾಪ್ಟನ್ ಯಾರು ಅಂತ ಹೇಳುವಂತಹ ಯೋಗ್ಯತೆ ಇದ್ದರೆ ಮ್ಯಾಚ್ ಆಡೋದಕ್ಕೆ ಬರಲಿ. ಇನ್ನೂ ಟಿಕೆಟ್ ಹಂಚಿಕೆನೇ ಆಗಿಲ್ಲ. ಮೆಜಾರಿಟಿ ಬರೋದಕ್ಕೆ 272 ಸೀಟ್ ಬೇಕು. ಆದರೆ ಅಷ್ಟು ಸೀಟು ಅವರು ಸ್ಪರ್ಧೆಯೇ ಮಾಡ್ತಿಲ್ಲ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬಹಳ ಜನ ಕಾಂಗ್ರೆಸ್ ಪಾರ್ಟಿ ಬರಕ್ಕೆ ಸಿದ್ಧವಾಗಿದ್ದಾರೆ. ನೆನ್ನೆನೂ 3 ಜನ ಬಿಜೆಪಿ, ಒಬ್ರು ಜಯಪ್ರಕಾಶ್ ಹೆಗಡೆ ಚೇರ್ಮನ್ ಮಾಡಿದ್ರು, ಅವರು ಬಂದು ಸೇರ್ಕೊಂಡು, ಸುಕುಮಾರ್ ಶೆಟ್ಟಿ ಸೇರ್ಕೊಂಡು, ಇವ್ರು ಬಂದು ಸೇರ್ಕೊಂಡು ಬಹಳ ಜನ ಇದ್ದಾರೆ. ಸಿಟ್ಟಿಂಗ್ ಎಂಪಿಸು ಬಂದು ನಾನು ಕೇಳಿದ್ದಾರೆ. ನಾನು ಇಲ್ಲ ಅಂತ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಸಿಟ್ಟಿಂಗ್ ಎಂಪಿಸು 3 ಜನ ಬಂದು ಕೇಳಿದ್ದಾರೆ. ನಾನು ಡಿಸ್ಕ್ಲೋಸ್ ಮಾಡಲಿಕ್ಕೆ ನಾನು ಯಾರಿಲ್ಲ, ಅವ್ರ ಹೆಸರುಗಳೆಲ್ಲ ಡಿಸ್ಕ್ಲೋಸ್ ಮಾಡಿ ನಮ್ಮ ಪಾರ್ಟಿ ಲೀಡರ್ಶಿಪ್ ಬಂದ್ರೆ ಹೇಳಕ್ಕಾಗಲ್ಲ. ಬಹಳ ಜನ ಕಾಂಗ್ರೆಸ್ ಈಗ ನಾನು ಹೇಳೋದು, ಅವರು 3 ಜನ ಇದ್ದಾರೆ, 4 ಜನ ಇದ್ದಾರೆ, ಅದು ಪ್ರಶ್ನೆ ಬೇಡ. ಅಲ್ಲಲ್ಲ, ಅವ್ರಿಗೆ ನಾಯಕರು ಯಾರು ಅಂತ ಹೇಳ್ಬೇಕಲ್ಲ. ಆಯ್ತು, ಪಾರ್ಲಿಮೆಂಟ್ ಎಲೆಕ್ಷನ್ ಹೋಗ್ತಾ ಇದ್ದೀರಪ್ಪ, ಮ್ಯಾಚ್ ಆಡಕ್ ಹೋಗ್ತಾ ಇದೀರಿ. ನಾವೀಗ ಫುಟ್ಬಾಲ್ ಮ್ಯಾಚ್ ಆಡಕ್ ಹೋಗ್ತಾ ಇದ್ದೀರಿ, ಕ್ರಿಕೆಟ್ ಮ್ಯಾಚ್ ಆಡಕ್ ಹೋಗ್ತಾ ಇದ್ದೀರಿ, ಕಬಡ್ಡಿ ಆಡಕ್ ಹೋಗ್ತಾ ಇದ್ದೀರಿ. ಯಾವುದೇ ಆಡಬೇಕಾದ್ರೂ ಕ್ಯಾಪ್ಟನ್ ಬೇಕು. ಕ್ಯಾಪ್ಟನ್ ಇಲ್ದಿರ ಹೋಗಕ್ಕಾಗಲ್ಲ. ಒಂದು ಯುದ್ಧ ಮಾಡಬೇಕಾದ್ರೂ ಸೇನಾಧಿಪತಿ ಬೇಕು. ಯಾರು ಸೇನಾಧಿಪತಿ ಅಂತ ಫಸ್ಟು ಆ ಸೇನಾಧಿಪತಿ ಯಾರು ಅಂತ ತೀರ್ಮಾನ ಮಾಡೋ ಯೋಗ್ಯತೆ ಕಾಂಗ್ರೆಸ್ ಅವ್ರಿಗಿದ್ರೆ ಫೈಟ್ ಮಾಡಕ್ ಬರಲಿ. ಅವ್ರು ಫೈಟ್ ಮಾಡಕ್ ಬರಲಿ. ಇನ್ನು ಟಿಕೆಟೇ ಅವ್ರಿಗೆ, ಇಡೀ ದೇಶದಲ್ಲಿ ಅವ್ರಿಗೆ ಟಿಕೆಟೇ ಇವಾಗ ಹೊಂದಾಣಿಕೆ ಅಲ್ಲ ಆದ್ರೆ ಸಿಕ್ಕದೆ ಒಂದು 200. ಅದು ಡೌಟೇ, ಅದು ಕೂಡ ಡೌಟು. ಆ 200 ಸೀಟ್ ಇಟ್ಕೊಂಡು ಇವ್ರು ದೇಶನ ಆಳಕ್ ಹೋಗ್ತಾರ? ಮೆಜಾರಿಟಿ ಬೇಕು ಅಂದ್ರೆ 272 ಬೇಕು. 272. ಆ ಮೆಜಾರಿಟಿ ಕಂಟೆಸ್ಟೇ ಮಾಡ್ತಾ ಇಲ್ಲ ಇವರು. ಮೆಜಾರಿಟಿ ಬರೋದಕ್ಕೆ ಕಂಟೆಸ್ಟ್ ಮಾಡೋಕ್ಕಾದ್ರೂ 272 ಜನ ಬೇಕು. ಅದೇ ಕೆಪಾಸಿಟಿ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಈಗ ಓಡೋಗಿರೋರೆಲ್ಲ ನೋಡ್ತಾ ಇದ್ದೀರಲ್ಲ. ನಿತೀಶ್ ಕುಮಾರ್ ಹುಟ್ಟಾಕಿದ್ಯಾರು? INDA ಹುಟ್ಟಾಕಿದ್ಯಾರು? ನಿತೀಶ್ ಕುಮಾರ್. ಅವರೆಲ್ಲಿದ್ದಾರೆ ಈಗ? ಕಾಶ್ಮೀರ ಏನಾಯ್ತು ಈಗ? ಇಬ್ರು ಇಲ್ಲ. ಫರೂಕ್ ಅಬ್ದುಲ್ಲಾನು ಇಲ್ಲ, ಮಫ್ತಿ ಅವರೂ ಇಲ್ಲ, ಅವರು ಇಲ್ಲ. ಈಗ ಉಳಿದಿರೋ ಅಂಥದ್ದು ಅವ್ರಿಗೆ ಅಂದ್ರೆ ಯಾರು ನಾನ್ ಪ್ಲೇಯರ್ಸ್ ಇರ್ತಾರಲ್ಲ, ಎಕ್ಸ್ಟ್ರಾ ಪ್ಲೇಯರ್ಸ್, ಆ ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಮಾತ್ರ ಇರೋದು. ಅವ್ರು ಇಟ್ಕೊಂಡು ಅವ್ರ ಮ್ಯಾಚ್ ಆಡಕ್ಕೆ ಓಡ್ತಾ ಇದ್ದಾರೆ. ಎಕ್ಸ್ಟ್ರಾ ಪ್ಲೇಯರ್ನ ಇಟ್ಕೊಂಡು. ರೆಗ್ಯುಲರ್ ಪ್ಲೇಯರ್ಸ್ ಯಾರು ಅವ್ರ ಹತ್ರ ಇಲ್ಲ. ಎಕ್ಸ್ಟ್ರಾ ಪ್ಲೇಯರ್ ಇಟ್ಕೊಂಡು ಮ್ಯಾಚ್ ಆಡೋದು